ಮನ್ಸಲ್ಲಿ ಬೆಚ್ಚ ಬೀಳ್ತಾಳೆ. ಸಮಾಧಾನ ಮಾಡಕ್ ಹೋದ್ರೆ ಮಾತೇ ಇರಲ್ಲ, ಮೌನಿ ಆಗ್ಬಿಡ್ತಾಳೆ. ಊಟ ಬಿಟ್ಬಿಡ್ತಾಳೆ. ಒಬ್ಳೆ ಯಾವ್ದೋ ಮೂಲೆಯಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾಳೆ. ಅವಳಿಗೆ ನಿಮ್ ಜೊತೆ ಮಾತಾಡ್ಬೇಕು ಅನ್ನಿಸ್ತಾ ಇದೆ ಅಂಕಲ್. ನಿನ್ಗೆ ನಿಜವಾಗ್ಲೂ ಭಕ್ತಿ ಬಗ್ಗೆ ಕಾಳಜಿ ಇದೆಯೇನೋ? ಹೌದು ಮಾವ. ಸಾರಿ ಅಂಕಲ್. ಚಿಕ್ಕಿ ನನ್ನ ಬೆಸ್ಟ್ ಫ್ರೆಂಡ್. ಅವಳು ಚೆನ್ನಾಗಿರೋದು ನನಗೆ ತುಂಬಾ ಮುಖ್ಯ. ಹಾಗಿದ್ರೆ ಅವಳನ್ನ ಮದುವೆ ಯಾಕೋ ಅದೇ? ಹೇಳು, ಯಾಕೆ ಅವಳು ಬದುಕಲ್ ಕೇಳ್ ತಂದ್ಬಿಟ್ಟೆ? ನಿನ್ನ ಮದುವೆ ಆದ್ರೆ ಭಕ್ತಿ ಕರುಳಿನ ಸಂಬಂಧನ ಕಡ್ಕೋತಾಳೆ ಅಂತ ಗೊತ್ತಿದ್ದು ಯಾಕೋ ಮದುವೆ ಆಗ್ಬೇಕಾಗಿತ್ತು? ಯಾವುದು ಕಾರಣ ಇಲ್ಲದೆ ಆಗಲ್ಲ ಅನ್ನೋದು ನಿಮ್ಗೆ ಗೊತ್ತಿದೆ. ಓ, ಹಾಗಿದ್ರೆ ಭಕ್ತಿ ಜೀವನ ಹಾಳು ಮಾಡೋದೇ ನಿನ್ ಗುರಿಯಾಗಿತ್ತಾ? ಅಂಕಲ್, ಈಗ ನಾನು ಏನೇ ಹೇಳಿದ್ರು ಯಾರು ನನ್ನ ಮಾತು ಕೇಳೋ ಪರಿಸ್ಥಿತಿಯಲ್ಲಿ ಕೇಳೋದು ಇಲ್ಲ. ಅಂಕಲ್ ಪ್ಲೀಸ್ ಅಂಕಲ್, ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ ಕೋಪದ ಬಿಸಿ ತಾಕ್ತಿರೋದು ಭಕ್ತಿಗೆ. ಅವಳು ನೋವು ಅನ್ಭವಿಸ್ತಿರೋದನ್ನ ನೋಡೋದಕ್ಕೆ ನನಗೆ ತುಂಬಾ ಕಷ್ಟ ಆಗ್ತಿದೆ ಅಂಕಲ್. ಏಯ್, ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು. ಅವಳು ಮಾಡಿರೋ ಪಾಪಕ್ಕೆ ಇದು ಪ್ರಾಯಶ್ಚಿತ್ತಾನೂ ಅಲ್ವೇ ಅಲ್ಲ ಅಂತ ಹೋಗಿ ಹೇಳ್ಬಿಡು. ನಾನು ಚಿಕ್ಕಿಗೆ ಗೆಳೆಯ ಆಗಿದೆ ಶಾಪ ಆಗ್ಬಿಡ್ತು ಅನ್ಸುತ್ತೆ. ಇದ್ರಲ್ಲಿ ಅವಳದೇನು ತಪ್ಪಿಲ್ಲ ಅಂಕಲ್. ಅವಳು ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಯಾಕೆ? ಅದಕ್ಕೆ ಉತ್ತರ ನೀನು. ನೀವು ಪೂಜೆ ಮಾಡೋ ದೇವಿ ಕೂಡ ಪಾಪ ಮಾಡಿದವ್ರಿಗೆ ಎರಡನೇ ಅವಕಾಶ ಕೊಡ್ತಾಳೆ ಅಂತ ಚಿಕ್ಕಿ ಹೇಳಿದ್ನ ಕೇಳಿದ್ದೆ. ಇನ್ನು ಅವಳನ್ನ ಪೂಜೆ ಮಾಡೋ ನೀವು ಯಾಕೆ ಎರಡನೇ ಅವಕಾಶ ಕೊಡಬಾರ್ದು? ಏಯ್ ಏಯ್ ಏಯ್